ಬಾಂಧವ್ರೆ, ಇಲ್ಲಿ ಅನೇಕ ದಲಿತ ಸಂಘಟನೆಗಳು ಒಡೆದು ಛಿದ್ರವಾಗಿದ್ದ ಕಾರಣವೇ ಈ ಕೊಲೆ ಆಗುತ್ತಿರುವ ಘಟನೆಗೆ ಕಾರಣ ಅಂತೇಳಿ ನಾ ಮುಖ್ಯವಾಗಿ ಹೇಳ್ತಾ ಇದ್ದೇನೆ. ಎಲ್ಲಾ ದಲಿತರು ಒಗ್ಗಟ್ಟಾಗಿ ಈಗೇನು ಕೊಲೆ ಮಾಡ್ತಾ ಇದ್ದಾರೆ ಅವರನ್ನು ಶಿಕ್ಷಿಸುವ ಮಟ್ಟವು ಕೂಡ ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಅಂದಾಗ ಮಾತ್ರ ಈ ದಲಿತರ ಮೇಲೆ ದಬ್ಬಾಳಿಕೆ ಮತ್ತು ಕೊಲೆಗಳಾದಂತಹ ಘಟನೆಗಳು ಇದು ಆಗ್ತವೆ. ದಯವಿಟ್ಟು ಎಲ್ಲರೂ ಒಗ್ಗಟ್ಟಾಗಬೇಕು. ಅದೇ ರೀತಿಯಾಗಿ ಈ ಒಂದು ರಂಜಿತಾ ಮನ್ಸೂಡೆ ಅವರ ಕೊಲೆಯನ್ನು ಖಂಡಿಸಿ ನಮ್ಮ ಮಾರುತಿ ತೊಡಮನೆಯವರು ಕೂಡ ಮಾತಾಡ್ಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಬಾಂಧವರೇ, ಏನು ಕರ್ನಾಟಕದಂತ ಈ ಕೊಲೆಗಳು ನಡೀತಾ ಇದ್ದಾವೆ, ಇದರಲ್ಲಿ ನಮ್ಮ ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆಗಳು ಗಂಭೀರವಾಗಿ ಪರಿಗಣಿಸಿ, ನಾನು ಪದೇ ಪದೇ ಪೊಲೀಸ್ ಇಲಾಖೆಯಲ್ಲಿ ಎಷ್ಟೋ ಸಲ ನಾವು ರಾಜ್ಯ ಮೀಟಿಂಗ್ ನಲ್ಲಿ ಆಗ್ಲಿ, ಜಿಲ್ಲಾಡಳಿತ ಮೀಟಿಂಗ್ ಆಗಲಿ, ಅವತ್ತು ಕಮಿಷನರ್ ಮೀಟಿಂಗ್ ಆಗಲಿ ನಾವು ಒಂದು ವಿನಂತಿ ಮಾಡ್ಕೊತೀವಿ. ಏನಂತಂದ್ರೆ ಪೊಲೀಸರ ನಡಿಗೆ ದಲಿತ ಕೇರಿಗಳಿಗೆ ಅಂತೇಳಿ ಒಂದು ಕಾರ್ಯಕ್ರಮ ಇಟ್ಕೊಳ್ಳಿ ಅಂತೇಳಿ. ಯಾಕಂದ್ರೆ ಅಲ್ಲಿ ನಮ್ಮ ತಾಯಂದಿರು ಇರ್ತಾರೆ, ಅಲ್ಲಿ ಅಕ್ಕಂದಿರು ಇರ್ತಾರೆ, ಸ್ಟೂಡೆಂಟ್ಗಳು ಇರ್ತಾರೆ. ನಾವೇನ್ ಮಾಡ್ತಾ ಇದೀರಿ ಅಂದ್ರೆ ದಲಿತ ಮುಖಂಡರುಗಳನ್ನ ಅಷ್ಟೇ ಕರಿತೀರಿ, ನಮ್ಗೆ ಬೇಕಾದಂತದ ನಮ್ಗೆ ಚಾಯ್ ಕಾಫಿ ಕೊಟ್ಟು ಕುಡಿಸಿ ನಮ್ಗೆ ದಾಖಲಾತಿಗಳನ್ನ ಸರ್ಕಾರಕ್ಕೆ ಸಲ್ಲಿಸುವಂತ ವ್ಯವಸ್ಥೆಯನ್ನು ಮಾಡ್ತೀವಿ. ಯಾಕೆ ನಾವು ದಲಿತ ಕೇರಿಗಳಾದ್ರೆ ಪೊಲೀಸರ ನಡಿಗೆ ಅಥವಾ ಜಿಲ್ಲಾಡಳಿತ ನಡಿಗೆ ಅಂತ ಕೇಳ್ತಾ ಇದ್ದಾರೆ ಅಂದ್ರೆ ಇಂಥ ಘಟನೆಗಳನ್ನು ಕೆಲವೊಂದು ಯುವತಿಯರು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಯಾವಾಗ ನೀವು ಅಧಿಕಾರಿಗಳು ತಮ್ಮ ಬಂದಿರ್ತೀರಿ, ಆ ಅಧಿಕಾರಿಗಳ ಮುಂದೆ ಆ ಯುವತಿಯರು ತಮ್ಮ ನೋವುಗಳನ್ನ ತೋಡ್ಕೋತಾರೆ. ನಮ್ಮ ನಷ್ಟಲ್ಲಿ ಮೀಟಿಂಗ್ ಕರೆದು ನಾನು ಕುರ್ಚಿ ಮ್ಯಾಗ ಮುಂದೆ ಕುಂತೆ, ನೀನು ಕುರ್ಚಿ ಮ್ಯಾಗ ಮುಂದೆ ಕುಂತೆ ಅಂತ ಹೇಳಿ ನಾವು ತೋರಿಸ್ಕೊಂಡು ಮತ್ತೆ ನಮ್ಮ ಕೆಲಸಕ್ಕೆ ಹೋಗ್ತೀವಿ. ಸಂದೇಶ ದಲಿತ ಕೇರಿಗಳಿಗೆ ಮುಟ್ಟೋದಿಲ್ಲ. ದಲಿತ ಕುಂದರ ಸಭೆಗಳನ್ನ ಜಾಗೃತ ಕೆಲಸನ ನಾವು ಪ್ರತಿ ಸಲ ಮೂಡಿಸೋ ಸಂಬಂಧ ನಾವು ಸಮಾಜ ಕಲ್ಯಾಣ ಇಲಾಖೆಗೂ ನಾವು ಪ್ರತಿ ಸಲ ಮಾಡಿದ್ದೇವೆ. ನೀವು ಒಂದು ಟಿವಿಯನ್ನ ಪ್ರೋಗ್ರಾಮ್ ಮಾಡಿಕೊಡ್ರಿ, ಆ ವಿಚಾರದಲ್ಲಿ ನೀವು ದಲಿತ ಮಹಿಳೆಯರಿಗೆ ರಕ್ಷಣೆ ಕೊಡ್ಬೇಕು, ಏನಿಲ್ಲ ಅಂತ ಹೇಳಿ ಮಾಡಿದ್ರೆ ಇಲ್ಲಿವರೆಗೂ ಸಮಾಜ ಕಲ್ಯಾಣ ಇಲಾಖೆನೂ ವಿಫಲವಾಗಿದೆ. ಅದಕ್ಕೋಸ್ಕರ ಏನು ಪದೇ ಪದೇ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಇಲ್ಲಿವರೆಗೂ ನಾವು 13 ಸಲ ಹುಬ್ಬಳ್ಳಿನ ಬಂದ್ ಮಾಡಿದ್ದೇವೆ. ಈಗ ಎಲ್ಲಾನು ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಬೇಕಂದ್ವಿ, ಆದ್ರೆ ನ್ಯಾಯ ಸಿಕ್ತು ಅನ್ನೋ ಒಂದು ದೃಷ್ಟಿಯಿಂದ ನಾವೆಲ್ಲ ನಿಂತಿದ್ವಿ. ಅದು ದುರಂತ ನಡೀತು, ನಿನ್ನೆ ಮತ್ತೆ ನ್ಯಾಯ ಇಲ್ಲ. ಅದಕ್ಕೋಸ್ಕರ ಆ ಕಂಪ್ಲೇಂಟ್ ಕೊಡಾಕ್ ಹೋಗಿದ್ರು. ಎಷ್ಟೋ ಸಲ ಅವನು ಒಬ್ಬ ದುಷ್ಕರ್ಮಿ ಅದಾನೆ, ಅವನ ಮೇಲೆ ಜಂಗಲ್ ಆಕ್ಟ್ ಮೇಲೆ ಕೇಸ್ ಆಗದೆ, ಬಹಳ ಹೊಲಸಿದ್ದಂತ ಮೇಲಿನ ಪೊಲೀಸ್ ಇಲಾಖೆ ಗಮನ ತಗೋಬೇಕಿತ್ತು. ಅದು ಕಾರವಾರ ಜಿಲ್ಲಾ ಪೊಲೀಸರ ವಿಫಲ ಅಂತ ಹೇಳ್ಕೊಂಡು ನಾನು ಈಗ ನಮ್ಮ ಇಲಾಖೆಗಳಿಗೆ, ನಮ್ಮ ಹುಬ್ಬಳ್ಳಿ ಧಾರವಾಡ ಶಾಂತ ರೀತಿಯಿಂದ ನಮ್ಮ ರೈತರುಗಳಾಗ್ಲಿ, ನಮ್ಮ ಇಲಾಖೆಯವರಾಗ್ಲಿ ಎಲ್ಲವೂ ಬಹಳ ಸ್ಪಂದಿಸ್ತಾರ ಅನ್ನೋ ವಿಚಾರದಲ್ಲಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ತಾವೆಲ್ಲರೂ ದಲಿತರ ಕೇರಿಗಳಿಗೆ ಅಥವಾ ದಲಿತರ ಓಣಿಗಳಿಗೆ ಪೊಲೀಸರ ನಡಿಗೆ ಅಥವಾ ಜಿಲ್ಲಾಡಳಿತ ನಡಿಗೆ ಅಂತ ನೀವು ಒಂದು ಕಾರ್ಯಕ್ರಮವನ್ನು ಹಾಕೊಳ್ರಿ. ವಾರದಲ್ಲಿ ಈ ಪೊಲೀಸ್ ಇಲಾಖೆಯಲ್ಲಿ ತಿಂಗಳ ಕೊನೆ ದಿವಸ ಪೊಲೀಸ್ ಸ್ಟೇಷನ್ ನಲ್ಲಿ ಕರಿಬೇಕು. ಮೊನ್ನೆ ನಾ ಹೇಳಿದಂತರ ಪ್ರತಿ 6 ತಿಂಗಳಲ್ಲಿ SCP ಅವರು ಕರಿಬೇಕು, ವರ್ಷದಲ್ಲಿ ಪೊಲೀಸ್ ಕಮಿಷನರ್ ಅವರು ಮತ್ತು ಜಿಲ್ಲಾಡಳಿತ ಅಥವಾ SP ಅವರು ಕರಿಬೇಕು. ಅದಕ್ಕೋಸ್ಕರ ಆಮೇಲೆ ವಿನಂತಿ ಮಾಡ್ತಾ ಇದ್ದೇನೆ, ಈ ಸಣ್ಣ ವಿಚಾರದಲ್ಲಿ ತಾವೇನು ಕಾನೂನಿನ ಕಠಿಣ ಕ್ರಮ ತಗೊಂಡಿದ್ದೀರಿ, ದಲಿತರ ರಕ್ಷಣೆಗೋಸ್ಕರ ಇನ್ನೊಂದು ಕ್ರಮ ತಗೋಬೇಕಂತ ತಮ್ಮ ವಿನಂತಿ ಮಾಡಿದ್ದೇನೆ. ಇನ್ನು ಮುಂದೆ ಇದೇ ರೀತಿ ನಡೆದ್ರೆ ನಾವು ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಕೊಡುವ ಮೂಲಕ ಅದು ಉಗ್ರವಾಗಿ ಪ್ರತಿಭಟನೆ ಮಾಡುವಂತೆ ಅದೇ ರೀತಿಯಾಗಿ ಪ್ರಭಾಕರ್ ಅವರು ಮಾತಾಡಬೇಕು. ಈ ಸಂದರ್ಭದಲ್ಲಿ ಮಾತಾಡೋದಕ್ಕಿಂತ ಮಾನ್ಯ ಆಯುಕ್ತರಿಗೂ ಹಾಗೂ DCP ಸಾಹೇಬರು ಮತ್ತು